ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ಪುರಾಣ ಲೋಕದ ಶ್ರೇಷ್ಠ ಬಾಲಕರ ಕಥೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾನು ಉದ್ದಾಲಕನ ಕಥೆಯನ್ನು, ಆರುಣಿಯ ಕಥೆಯನ್ನು ತಿಳಿಸಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಮತ್ತೊಬ್ಬ ಪುರಾಣ ಲೋಕದ ಶ್ರೇಷ್ಠ ಬಾಲಕನ ಕಥೆಯನ್ನು ಹೊತ್ತು ತಂದಿದ್ದೀನಿ. ನಾನು ಹೇಳಲಿಕ್ಕೆ ಬಂದಿರುವಂತಹ ಪುರಾಣ ಲೋಕದ ಶ್ರೇಷ್ಠ ಬಾಲಕನ ಹೆಸರು ಉಪಮನ್ಯು ಅಂತ ಹೇಳಿ. ಈ ಕಥೆ ಬರುವಂತಹದ್ದು ವ್ಯಾಸ ಮಹಾಭಾರತದ ಆದಿಪರ್ವದಲ್ಲಿ. ಜನಮೇಜಯನ ಸಾಮ್ರಾಜ್ಯದಲ್ಲಿ ಧೌಮ್ಯ ಅನ್ನುವಂತಹ ಒಬ್ಬರು ಮಹರ್ಷಿಗಳು ಒಂದು ಆಶ್ರಮವನ್ನು ನಡೆಸ್ತಾ ಇರ್ತಾರೆ. ಅಂದರೆ ಗುರುಕುಲವೊಂದನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ಅನೇಕ ಜನ ಶಿಷ್ಯಂದಿರು ಇರ್ತಾರೆ. ಅದರಲ್ಲಿ ಇವರ ಪ್ರಿಯ ಶಿಷ್ಯಂದಿರು 3 ಜನ. ಅದ್ಯಾರು ಅಂತ ಕೇಳಿದ್ರೆ ಉದ್ದಾಲಕ, ಉಪಮನ್ಯು ಮತ್ತು ವೇದ ಅನ್ನುವಂಥವರು. ನಾವೀಗಾಗಲೇ ಉದ್ದಾಲಕನ ಕಥೆಯನ್ನು ಕೇಳಿದ್ದೀವಿ. ಈ ವಿಡಿಯೋದಲ್ಲಿ ಉಪಮನ್ಯುವಿನ ಕಥೆಯನ್ನು ಕೇಳ್ತಾ ಹೋಗೋಣ. ಉಪಮನ್ಯು ತನ್ನ 8ನೇ ವರ್ಷಕ್ಕೆ ಅವನು ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಅಂಥೇಳಿ ಬರ್ತಾನೆ. ಆ ಕಾಲದಲ್ಲಿ ಯಾರು ವಿದ್ಯಾರ್ಜನೆಗೆ ಅಂಥೇಳಿ ಬಾಲಕರು ಅಥವಾ ವಿದ್ಯಾರ್ಥಿಗಳು ಬರ್ತಾರೋ ಅವರನ್ನು ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಿ ಅವರು ಅದರಲ್ಲಿ ಉತ್ತೀರ್ಣರಾದ ಮೇಲೆ ಅವರನ್ನು ಗುರುಗಳು ಶಿಷ್ಯಂದಿರು ಅಂಥೇಳಿ ತೆಗೆದುಕೊಳ್ತಾ ಇದ್ದರು. ಅಂದರೆ ಅವರು ಎಲ್ಲ ರೀತಿಯಾದಂತಹ ಪರೀಕ್ಷೆಗಳಲ್ಲೂ ಕೂಡ ಉತ್ತೀರ್ಣರಾಗಬೇಕಾಗಿತ್ತು. ಪರೀಕ್ಷೆ ಅಂತ ಹೇಳಿದ್ರೆ ಕೇವಲ ಪೇಪರ್ ಕೊಟ್ಟು ಬರೆಸುವಂತಹದ್ದಲ್ಲ, ಅದು ಪ್ರಾಕ್ಟಿಕಲ್ ಆಗಿರುವಂತಹ ಪರೀಕ್ಷೆಗಳಾಗಿರ್ತಿತ್ತು. ಅದೇ ರೀತಿಯಾಗಿ ಉಪಮನ್ಯುವನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗುರುಗಳು ಅವನಿಗೆ ಗೋಪಾಲನೆಯ ಜವಾಬ್ದಾರಿಯನ್ನು ಕೊಡ್ತಾರೆ. ಅಂದರೆ ಅವನು ಆಶ್ರಮದಲ್ಲಿರುವಂತಹ ಎಲ್ಲ ಹಸುಗಳನ್ನು ಕೂಡ ಬೆಳಗ್ಗೆ ಕಾಡಿಗೆ ಕರೆದುಕೊಂಡು ಹೋಗಬೇಕು, ಹಾಗೆ ಸಂಜೆ ಕಾಡಿನಿಂದ ವಾಪಸ್ ಕರೆದುಕೊಂಡು ಬರಬೇಕು. ಆದರೆ ಅವನಿಗೆ ಬೆಳಗ್ಗೆಯಾಗಲಿ, ಮಧ್ಯಾಹ್ನವಾಗಲಿ, ರಾತ್ರಿಯಾಗಲಿ ಊಟದ ವ್ಯವಸ್ಥೆಯನ್ನು ಆಶ್ರಮದಲ್ಲಿ ಮಾಡಿರೋದಿಲ್ಲ. ಈ ರೀತಿಯಾದಂತಹ ಕೆಲಸವನ್ನು ಅವನಿಗೆ ಒಪ್ಪಿಸ್ತಾರೆ. ಯಾವಾಗ ಅವನು ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೋ ಅದಾದ 15 ದಿನಗಳ ಬಳಿಕ ಗುರುಗಳು ಅವನನ್ನು ಕರೀತಾರೆ. ಅವನು ಬಂದಂತಹ ಸಂದರ್ಭದಲ್ಲಿ ಗುರುಗಳು ಅವನನ್ನು ನೋಡಿ, ಅವನಿನ್ನೂ ಕೂಡ ದಷ್ಟಪುಷ್ಟವಾಗಿರೋದನ್ನೇ ನೋಡಿ ಊಟಕ್ಕಾಗಿ ಏನು ಮಾಡ್ತಾ ಇದೀಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಗ ಉಪಮನ್ಯು ಹೇಳ್ತಾನೆ, ನಾನು ಕಾಡಿಗೆ ಹಸುಗಳನ್ನು ಬಿಟ್ಟಾದ ನಂತರ ಅಲ್ಲಿರುವಂತಹ ಎಲ್ಲ ಮನೆಗಳಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಅಲ್ಲಿ ನಾನು ಆ ಊಟವನ್ನು ತೆಗೆದುಕೊಳ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಗುರುಗಳು ಸಿಟ್ಟು ಮಾಡಿಕೊಂಡು ಭಿಕ್ಷಾಟನೆ ಮಾಡಿದಂತಹ ಆಹಾರವನ್ನೆಲ್ಲವನ್ನೂ ಕೂಡ ನನಗೆ ತಂದು ಒಪ್ಪಿಸ್ಬೇಕು, ತದನಂತರ ನಾನು ಕೊಟ್ಟರಷ್ಟೇ ನೀನು ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಆಗ ಉಪಮನ್ಯು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಇದಾದ ಮತ್ತೆ 15 ದಿನಗಳ ಬಳಿಕ ಗುರುಗಳು ಉಪಮನ್ಯುವನ್ನು ಕರೀತಾರೆ. ಉಪಮನ್ಯು ಮತ್ತೆ ದಷ್ಟಪುಷ್ಟವಾಗಿರೋದನ್ನು ನೋಡಿ ಇವಾಗ ಊಟಕ್ಕೆ ಏನು ಮಾಡ್ತಾ ಇದೀಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ, ನಿಮಗೆ ಭಿಕ್ಷೆಯನ್ನು ತಂದೊಪ್ಪಿಸಿದ ನಂತರ 2ನೇ ಬಾರಿಗೆ ನಾನು ಭಿಕ್ಷೆಯನ್ನು ಬೇಡ್ತೀನಿ, ಅದರಲ್ಲಿ ಸಿಕ್ಕಂತಹದ್ದನ್ನು ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಗುರುಗಳು ಮತ್ತೆ ಸಿಟ್ಟಿಗೆದ್ದು, ಇಡೀ ಗುರುಕುಲದಲ್ಲಿ ನೀನೊಬ್ಬನೇ ವಿದ್ಯಾರ್ಥಿ ಇರೋದಲ್ಲ, ಹಾಗಾಗಿ 2ನೇ ಬಾರಿ ಭಿಕ್ಷಾಟನೆಯನ್ನು ಮಾಡಬಾರದು ಅನ್ನುವಂತಹ ಮಾತನ್ನು ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅದಾದ 15 ದಿನಗಳ ಬಳಿಕ ಮತ್ತೆ ಶಿಷ್ಯನನ್ನು ಅಂದರೆ ಉಪಮನ್ಯುವನ್ನು ಕರೆದಂತಹ ಸಂದರ್ಭದಲ್ಲಿ ಉಪಮನ್ಯು ಹಿಂದೆ ಹೇಗಿದ್ನೋ ಹಾಗೇ ಇರ್ತಾನೆ. ಆಗ ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಕರುಗಳೆಲ್ಲವೂ ಕೂಡ ಹಸುವಿನ ಕೆಚ್ಚಲಿನಿಂದ ಹಾಲನ್ನು ಕುಡಿದಾದ ಮೇಲೆ ಅದರಲ್ಲಿ ಉಳಿದ ಹಾಲನ್ನು ನಾನು ಕರೆದುಕೊಂಡು ಕುಡಿತಿದ್ದೀನಿ ಅಂತ ಹೇಳ್ತಾನೆ. ಆಗ ಯಾವುದೇ ಕಾರಣಕ್ಕೂ ಆ ರೀತಿಯಾದಂಥ ಕೆಲಸವನ್ನು ಮಾಡಬೇಡ, ಯಾಕಂತ ಹೇಳಿದ್ರೆ ಹಸುವಿನ ಕೆಚ್ಚಲಿನಲ್ಲಿರುವಂತಹ ಹಾಲು ಅದು ಕೇವಲ ಕರುವಿಗೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಆಯಿತು ಅಂಥೇಳಿ ಉಪಮನ್ಯು ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಟು ಬಿಡ್ತಾನೆ. ಇದಾದ ಕೆಲ ದಿನಗಳ ಬಳಿಕ ಗುರುಗಳು ಅವರನ್ನು ಕರೆದು ಈಗ ಊಟಕ್ಕೆ ಏನು ಮಾಡ್ತಾ ಇದೆಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಉಪಮನ್ಯು ಹೇಳ್ತಾನೆ, ಕರುಗಳೆಲ್ಲವೂ ಕೂಡ ಹಸುವಿನ ಕೆಚ್ಚಲಿನಿಂದ ಹಾಲು ಕುಡಿದಾದ ಮೇಲೆ ಕರುವಿನ ಬಾಯಲ್ಲಿರುವಂತಹ ನೊರೆಯನ್ನು ನಾನು ತಿಂತಾ ಇದ್ದೀನಿ, ನಾನು ಅದನ್ನು ನೆಕ್ತಾ ಇದ್ದೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ಎಂಜಲನ್ನು ತಿನ್ನುವಂತಹದ್ದು ಮಹಾ ಅಪರಾಧ, ಹಾಗಾಗಿ ಇದನ್ನೂ ಕೂಡ ನೀನು ಮಾಡಬಾರದು ಅಂತ ಹೇಳ್ತಾರೆ. ಇದಾದಂತಹ ಸಂದರ್ಭದಲ್ಲಿ ಉಪಮನ್ಯುವಿಗೆ ಮುಂದೆ ಊಟಕ್ಕೆ ಏನು ಮಾಡಬೇಕು ಅಂಥೇಳಿ ತೋಚೋದಿಲ್ಲ. ಮರುದಿನ ಅವನು ಗೋಪಾಲನೆಗೋಸ್ಕರ ಹೋದಂತಹ ಸಂದರ್ಭದಲ್ಲಿ ಅವನು ಅಲ್ಲೇ ಇರುವಂತಹ ಎಕ್ಕದ ಗಿಡದ ಹಾಲನ್ನು ಕುಡಿದು ಬಿಡ್ತಾನೆ. ಆ ಎಕ್ಕದ ಹಾಲಿನ ವಿಷದ ಪರಿಣಾಮವಾಗಿ ಉಪಮನ್ಯುವಿನ 2 ಕಣ್ಣುಗಳು ಹೋಗಿಬಿಡ್ತವೆ.
ಹಸುಗಳನ್ನು ವಾಪಸ್ ಕರ್ಕೊಂಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕಣ್ಣು ಕಾಣದೇ ಇರೋದ್ರಿಂದ ಅವನು ಒಂದು ದೊಡ್ಡ ಗುಂಡಿಯಲ್ಲಿ ಬಿದ್ದು ಬಿಡ್ತಾನೆ. ರಾತ್ರಿ ಆದರೂ ಕೂಡ ಶಿಷ್ಯ ಬರಲಿಲ್ವಲ್ಲ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಧೌಮ್ಯ ಮಹರ್ಷಿಗಳು ಶಿಷ್ಯನನ್ನು ಹುಡುಕಿಕೊಂಡು, ಅಂದರೆ ಉಪಮನ್ಯುವನ್ನು ಹುಡುಕಿಕೊಂಡು ಅವರು ಕಾಡಿನ ದಾರಿಯತ್ತ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಆರ್ತನಾದ ಕೇಳಿಸುತ್ತೆ. ಅದು ಒಂದು ಗುಂಡಿಯಿಂದ ಬರ್ತಾ ಇರುತ್ತೆ. ಬಂದು ನೋಡಿದಂತಹ ಸಂದರ್ಭದಲ್ಲಿ ಉಪಮನ್ಯು ಆ ಗುಂಡಿಯಲ್ಲಿ ಬಿದ್ದಿರ್ತಾನೆ. ತದನಂತರ ಅವನಿಗೆ ಕಣ್ಣು ಹೋಗಿರೋದನ್ನು ತಿಳಿದು, ಅಷ್ಟೇ ಅಲ್ಲದೆ ನನ್ನ ಮಾತನ್ನು ಶಿರಸಾವಹಿಸಿ ಪಾಲಿಸಿದ್ದಾನೆ ಅನ್ನುವಂತಹದ್ದನ್ನು ಅರಿತು ಆ ಕ್ಷಣವೇ ಗುಂಡಿಯಲ್ಲಿ ಬಿದ್ದಿರುವಂತಹ ಉಪಮನ್ಯುವಿಗೆ ಅಶ್ವಿನಿ ದೇವತೆಯರ ಮಂತ್ರವನ್ನು ಹೇಳ್ಕೊಡ್ತಾರೆ. ಶ್ರದ್ಧೆಯಿಂದ ಈ ಮಂತ್ರವನ್ನು ಪಠಿಸು, ಅಶ್ವಿನಿ ದೇವತೆಯರು ಬಂದು ನಿನಗೆ ಕಣ್ಣುಗಳನ್ನು ಕೊಡ್ತಾರೆ ಅಂಥೇಳಿ ಧೌಮ್ಯ ಮಹರ್ಷಿಗಳು ಹೇಳ್ತಾರೆ. ಇದೇ ರೀತಿಯಾಗಿ ಉಪಮನ್ಯು ಅಲ್ಲಿ ಶ್ರದ್ಧೆಯಿಂದ ಅಶ್ವಿನಿ ದೇವತೆಯರ ಮಂತ್ರವನ್ನು ಪಠಿಸ್ತಾನೆ. ಆಗ ಅಶ್ವಿನಿ ದೇವತೆಯರಿಬ್ಬರೂ ಕೂಡ ಪ್ರತ್ಯಕ್ಷರಾಗಿ ಪಾಯಸದ ಬಟ್ಟಲೊಂದನ್ನು ಉಪಮನ್ಯುವಿನ ಕೈಗಿಡ್ತಾರೆ. ಅದನ್ನು ಕುಡಿದಂತಹ ಸಂದರ್ಭದಲ್ಲಿ ಉಪಮನ್ಯುವಿಗೆ ಕಣ್ಣುಗಳೆರಡೂ ಕೂಡ ಬರ್ತವೆ. ತದನಂತರ ಉಪಮನ್ಯು ಧೌಮ್ಯ ಮಹರ್ಷಿಗಳ ಪ್ರಿಯ ಶಿಷ್ಯನಾಗ್ತಾನೆ. ಅಷ್ಟೇ ಅಲ್ಲದೆ ಶ್ರೇಷ್ಠ ಋಷಿಯಾಗಿ ಇವತ್ತಿಗೂ ಕೂಡ ಅವರು ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಇದು ಉಪಮನ್ಯುವಿನ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಶ್ರೇಷ್ಠ ಪುರಾಣ ಲೋಕದ ಬಾಲಕನ ಕಥೆಯನ್ನು ಹೊತ್ತು ತರ್ತೀನಿ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.